ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ ಜಪ್ಪ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರು ಆದೇಶದ ಪ್ರಕರಣದ ವಿಚಾರಣೆ ಹೈಕೋರ್ಟ್ನಲ್ಲಿ ಮುಂದೂಡಿಕೆಯಾಗಿದೆ. ವೀಕ್ಷಕರೇ, ಈ ಹಿಂದೆ ಪುತ್ತೂರು ಎಸಿ ತಿಮರೋಡಿ ಅವರನ್ನ 1 ವರ್ಷದ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿ ಆದೇಶವನ್ನ ಹೊರಡಿಸಿದರು. ತಿಮರೋಡಿ ವಿರುದ್ಧ ಸಾಕಷ್ಟು ಆರೋಪಗಳು ಹಾಗೆ ಕ್ರಿಮಿನಲ್ ಪ್ರಕರಣದ ಹಿನ್ನೆಲೆ ಇದ್ದಂತಹ ಶಾಂತಿ ಸ್ಥಾಪನೆಗಾಗಿ ರಾಯಚೂರಿನ ಮಾನ್ವಿಗೆ ಗಡೀಪಾರು ಮಾಡಿ ಆದೇಶವನ್ನ ಕೂಡ ಹೊರಡಿಸಿದ್ರು. ಇದರ ಬೆನ್ನಲ್ಲೇ ತಿಮರೋಡಿಯವರು ಯಾರ ಕೈಗೂ ಸಿಗ್ತಾ ಇಲ್ಲ, ತಲೆಮರೆಸಿಕೊಂಡಿದ್ದಾರೆ, ಹಾಗೆ ಇವರು SITಗೆ ಚೆಳ್ಳೆ ಹಣ್ಣು ತಿನ್ನಿಸಿದ್ರು ಅಂತ ಊಹಾಪೋಹಗಳು ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಕೆಲವು ಮಾಧ್ಯಮಗಳಲ್ಲೂ ಕೂಡ ಸುದ್ದಿಯಾಗ್ತಾನೆ ಇತ್ತು. ಹಾಗಾದ್ರೆ ತಿಮರೋಡಿ ಹೋಗಿದ್ದಾದ್ರು ಎಲ್ಲಿ? ಅವರು ಮನೆಯಲ್ಲಿ ಇದ್ರ ಇಲ್ಲ ಅವರು ತಲೆಮರೆಸಿಕೊಂಡಿದ್ದು ನಿಜಾನ ಅಂತ ಹಲವು ಪ್ರಶ್ನೆ ಹುಟ್ಟಾಕಿತ್ತು. ಇದಕ್ಕೆ ಈಗ ತೆರೆ ಬಿದ್ದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಿಡಿ. ವೀಕ್ಷಕರೇ, ನೀವು ಮಾಧ್ಯಮಗಳಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ ಧರ್ಮಸ್ಥಳ ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತಿದೆ ಅಂತ. ಇದು ಸೌಜನ್ಯ ಕೇಸ್ನಿಂದ ಹಿಡಿದು ಈಗ ನೂರಾರು ಬುರುಡೆ ಹೂತ ಪ್ರಕರಣ, ಸುಜಾತ ಎಂಬ ಮಹಿಳೆಯಿಂದ ನನ್ನ ಮಗಳು ಕೂಡ ನಾಪತ್ತೆ ಆಗಿದ್ದಳು ಎಂಬ ಪ್ರಕರಣ, ಹಾಗೆ ಸಮೀರ್ MD ವಿಡಿಯೋ ಮಾಡಿ ಅದಕ್ಕೆ ಮತ್ತೆ ಟ್ವಿಸ್ಟ್ ಕೊಡುವ ಪ್ರಕರಣವಾಗಿರಬಹುದು, ಹಾಗೆ ಮೇಲಿಂದ ಮೇಲೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರಬಹುದಂತಹ ಪ್ರಕರಣಗಳಿಗೆ ಟ್ವಿಸ್ಟ್ ಸಿಗ್ತಾನೆ ಹೋಯಿತು. ಇನ್ನು ನೀವು ನೋಡ್ತಾ ಇರಬಹುದು ವೀಕ್ಷಕರೇ, ಮತ್ತೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರು ಆದೇಶದ ಪ್ರಕರಣದ ವಿಚಾರಣೆ ಹೈಕೋರ್ಟ್ನಲ್ಲಿ ಮುಂದೂಡಿಕೆ ಆಗಿದೆ. ಹಾಗಿದ್ರೆ ಇದರ ಹೈಲೈಟ್ಸ್ ಏನು? ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರು ಆದೇಶದ ಪ್ರಕರಣದ ವಿಚಾರಣೆ ಹೈಕೋರ್ಟ್ನಲ್ಲಿ ಅಕ್ಟೋಬರ್ 13ಕ್ಕೆ ಮುಂದೂಡಿಕೆ ಆಗಿದೆ. ಇನ್ನು ತಿಮರೋಡಿಯನ್ನ ದಕ್ಷಿಣ ಕನ್ನಡದಿಂದ ರಾಯಚೂರಿನ ಮಾನ್ವಿಗೆ ಗಡೀಪಾರು ಮಾಡಿ ಆದೇಶಿಸಲಾಗಿತ್ತು ಅಂತ ಹೇಳಲಾಗಿತ್ತು. ಅಷ್ಟೇ ಅಲ್ಲ, ಮಹೇಶ್ ಶೆಟ್ಟಿ ಪರ ವಕೀಲರು ಮತ್ತು ಸರ್ಕಾರಿ ವಕೀಲರ ವಾದ ಆಲಿಸಿದ ಹೈಕೋರ್ಟ್ ಇದನ್ನ ಮುಂದೂಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಇಲ್ಲಿವರೆಗಿನ ಪ್ರಮುಖ ಬೆಳವಣಿಗೆಯಾಗಿದೆ. ಇನ್ನು ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರು ಆದೇಶದ ಪ್ರಕರಣದ ವಿಚಾರಣೆ ಹೈಕೋರ್ಟ್ನಲ್ಲಿ ಅಕ್ಟೋಬರ್ 13ಕ್ಕೆ ಮುಂದೂಡಿಕೆಯಾಗಿದ್ದು, ಈ ಹಿಂದೆ ಪುತ್ತೂರು ಎಸಿ ತಿಮರೋಡಿ ಅವರನ್ನ 1 ವರ್ಷದ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿ ಆದೇಶ ಕೂಡ ಹೊರಡಿಸಿದ್ರು. ಈ ಆದೇಶವನ್ನ ಪ್ರಶ್ನಿಸಿ ಮಹೇಶ್ ಶೆಟ್ಟಿ ಹೈಕೋರ್ಟ್ ಮೆಟ್ಟಿಲೇರಿದ್ದರು ವೀಕ್ಷಕರೇ. ಅದರ ಬೆನ್ನಲ್ಲೇ ಹೈಕೋರ್ಟ್ ಅರ್ಜಿ ಸ್ವೀಕರಿಸಿ ಹಾಗೆ ಮಹೇಶ್ ಶೆಟ್ಟಿ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಮಧ್ಯಂತರ ತಡೆ ನೀಡಿ ವಿಚಾರಣೆಯನ್ನ ಅಕ್ಟೋಬರ್ 8ಕ್ಕೆ ನಿಗದಿಪಡಿಸಿತ್ತು. ನಿನ್ನೆ ನಡೆದ ವಿಚಾರಣೆ ಅಂದ್ರೆ ಅಕ್ಟೋಬರ್ 8ಕ್ಕೆ ಈ ವಿಚಾರಣೆಯನ್ನ ಮಹೇಶ್ ಶೆಟ್ಟಿ ಪರ ವಕೀಲರು ಮತ್ತು ಸರ್ಕಾರಿ ವಕೀಲರ ವಾದ ಆಲಿಸಿದ ಹೈಕೋರ್ಟ್ ನ್ಯಾಯಪೀಠ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ 13ಕ್ಕೆ ಮತ್ತೆ ಮುಂದೂಡಿದೆ. ಇನ್ನು ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಆಗಿರುವಂತಹ ಪ್ರಕರಣಗಳು ಏನಿವೆ, ದಿನದಿಂದ ದಿನಕ್ಕೆ ಧರ್ಮಸ್ಥಳದಲ್ಲಿ ಆಗಿರುವಂತಹ ಪ್ರಕರಣಗಳಿಗೆ ಟ್ವಿಸ್ಟ್ ಸಿಗ್ತಾನೆ ಹೋಯಿತು. ಹಾಗೆ ನೋಡೋದಾದ್ರೆ ಕೆಲವೊಂದು ಆರೋಪಗಳು ಸುಳ್ಳು ಎಂದು ಕೂಡ ಇಲ್ಲಿ ಕೇಳಿ ಬಂತು. ಅಷ್ಟೇ ಅಲ್ಲ, ಈಗ ಮತ್ತೆ ತಿಮರೋಡಿ ಪ್ರಕರಣದಲ್ಲೂ ಕೂಡ ಹೈಕೋರ್ಟ್ ಮತ್ತೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಈ ವಿಚಾರಣೆಯಲ್ಲಿ ಮತ್ತೆ ಏನು ಟ್ವಿಸ್ಟ್ ಸಿಗುತ್ತೆ, ಹಾಗೆ ಇನ್ನು ಯಾರ್ಯಾರ ಕೈವಾಡ ಇದರಲ್ಲಿ ಇದೆ, ರಾಜ್ಯ ಸರ್ಕಾರದ ಕೈವಾಡ ಏನಾದ್ರೂ ಐತಾ, ಇಲ್ಲ ಇದು ಸೌಜನ್ಯ ಪ್ರಕರಣ ಮುಚ್ಚಿ ಹಾಕಲು ಈ ರೀತಿ ಒಂದು ಪ್ಲಾನ್ ಮಾಡಿದ್ದಾರಾ ಅನ್ನೋದು ಗೊತ್ತಿಲ್ಲ. ಬಟ್ ಇಲ್ಲಿ ಸೌಜನ್ಯ ಕೇಸ್ ಏನಿದೆ ಇವತ್ತಿಗೆ 13 ವರ್ಷಗಳು ಕಳೆದವು. ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಕೂಡ ಈ ಒಂದು ಕೇಸ್ ಇಲ್ಲಿಯವರೆಗೂ ಬಂದು ತಲುಪಿದೆ. ಸೌಜನ್ಯ ಪರ ಹೋರಾಟಗಾರರು ಏನಿದ್ದಾರೆ ಅವರ ಆರೋಪಗಳು ಸುಳ್ಳು ಸುಳ್ಳು ಸುದ್ದಿಯನ್ನ ಹೇಳ್ತಾನೆ ಬಂದಿದ್ದವು ಎಂದು ಬಹಿರಂಗ ಕೂಡ ಆದವು. ಏನೇ ಹೇಳಿ ವೀಕ್ಷಕರೇ, ಈ ಧರ್ಮಸ್ಥಳದಲ್ಲಿ ಆಗಿರುವಂತಹ ಪ್ರಕರಣಕ್ಕೆ ಮತ್ತೆ ಟ್ವಿಸ್ಟ್ ಸಿಗುತ್ತಾ, ಇದರಲ್ಲಿ ಮತ್ತೆ ಯಾರ ಕೈವಾಡ ಇದೆಯಾ ಇಲ್ಲ ಎಂಬುದನ್ನ ಮುಂದಿನ ದಿನದಲ್ಲಿ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಇದು ಎಷ್ಟರ ಮಟ್ಟಿಗೆ ಹೋಗುತ್ತೋ ಅಂತ ಕೂಡ ಇಲ್ಲಿ ನಾವು ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.